ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಕರ್ನಾಟಕದಲ್ಲೂ ಕೂಡ ಸಂಭ್ರಮವನ್ನ ಹೆಚ್ಚಿಸಿದೆ. ಇದಕ್ಕೆ ಕಾರಣ ಅಂದ್ರೆ ಕರುನಾಡಿಗೂ ಶ್ರೀರಾಮನಿಗೂ ಇರೋ ಅವಿನಾಭಾವ ಸಂಬಂಧ. ರಾಮಾಯಣದ ಆರಂಭದಿಂದ ಅಂತ್ಯದವರೆಗೂ ಕೂಡ ಕರ್ನಾಟಕದ ಉಲ್ಲೇಖ ಕಾಣುತ್ತೆ. ಈಗಲೂ ಶ್ರೀರಾಮನ ಗುರುತುಗಳು ಅಚ್ಚಳಿಯದೆ ಉಳಿದಿವೆ. ವನವಾಸದ ಸಮಯದಲ್ಲಿ ಸೀತೆ ಹಾಗೂ ಲಕ್ಷ್ಮಣನ ಸಮೇತ ಕರ್ನಾಟಕಕ್ಕೆ ಬಂದ ಶ್ರೀರಾಮ 3 ದಿನಗಳ ಕಾಲ ಮೈಸೂರಿನ ಸಾಲಿಗ್ರಾಮದ ಚುಂಚನಕಟ್ಟೆಯಲ್ಲಿ ನೆಲೆ ನಿಂತಿದ್ರು. ಈ ಹಿಂದೆ ಚುಂಚಾರಣ್ಯ ಎಂದು ಕರೆಯಲ್ಪಟ್ಟಿದ್ದ ಸ್ಥಳವನ್ನ ಈಗ ಧನುಷ್ಕೋಟಿ ಎಂದು ಕರೆಯಲ್ಪಡ್ತಿದೆ. ಸೀತಾಮಾತಾ ಸ್ನಾನ ಮಾಡಲು ನೀರಿಲ್ಲದ ವೇಳೆ ಲಕ್ಷ್ಮಣ ಧನುಸ್ ಎಂಬ ಬಾಣವನ್ನ ಪ್ರಯೋಗಿಸಿ ಬಂಡೆಯಿಂದ ನೀರನ್ನ ಚಿಮ್ಮಿಸಿದ್ದ ಎಂಬುದು ಇಲ್ಲಿನ ಪೌರಾಣಿಕ ಹಿನ್ನೆಲೆ. ಲಕ್ಷ್ಮಣನ ಬಾಣ ಪ್ರಯೋಗದಿಂದ ಹರಿದ ಕಾವೇರಿ ನೀರಿನಲ್ಲಿ ಸೀತಾಮಾತಾ ಸ್ನಾನ ಮಾಡಿದ್ರು. ವಿಶೇಷತೆ ಏನು ಅಂದ್ರೆ ಅಂದಿನಿಂದ ಇಂದಿನವರೆಗೂ ಈ ಜಲಪಾತ ತುಂಬಿ ಹರಿಯುವಾಗ ಅಂದು ಸೀತಾಮಾತೆ ಉಪಯೋಗಿಸಿದ್ದ ಸೀಗೆಕಾಯಿ ಹಾಗೂ ಅರಿಶಿನ ಬಣ್ಣದಲ್ಲಿ ನೀರು ಹರಿಯುತ್ತೆ. ಪ್ರತಿ ದೇವಾಲಯದಲ್ಲಿ ಸೀತಾಮಾತೆ ರಾಮನ ಎಡಭಾಗದಲ್ಲಿ ಕುಳಿತಿದ್ರೆ ಈ ದೇವಾಲಯದಲ್ಲಿ ಸೀತಾಮಾತೆ ಬಲಭಾಗದಲ್ಲಿರೋದು ತುಂಬಾ ವಿಶೇಷ. ಇಲ್ಲಿ ಮೊದಲು ಹನುಮಂತನಿಗೆ ಪೂಜೆ ಸಲ್ಲಿಸಿದ ನಂತರ ರಾಮನಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಸಂಕ್ರಾಂತಿ ಬಳಿಕ ವಿಶೇಷ ಜಾತ್ರೆ ಕೂಡ ನಡೆಯುತ್ತೆ. ಒಟ್ನಲ್ಲಿ ರಾಮ ಮಂದಿರ ಉದ್ಘಾಟನೆಯ ವೇಳೆ ಕರ್ನಾಟಕದ ಒಂದೊಂದು ಸ್ಥಳವು ರಾಮನ ಒಂದೊಂದು ಕಥೆಯನ್ನ ಹೇಳ್ತಿವೆ. ಅದು ಸ್ವತಃ ಪ್ರಭು ಶ್ರೀರಾಮರೇ ಸ್ಥಾಪಿಸಿ ಪೂಜಿಸಿದ ಈಶ್ವರಲಿಂಗ. ನಿತ್ಯ ಸುರಿಯುವ ನೀರಿನೊಳಗೆ ಇರುವ ಈ ಹಳ್ಳದ ರಾಮೇಶ್ವರ ಇರುವುದು ಎಲ್ಲಿ? ಈ ವರದಿ ನೋಡಿ. ಕರ್ನಾಟಕ ರಾಮನ ಬಂಟ ಹನುಮಂತ ಹುಟ್ಟಿದ ನಾಡು. ಕರುನಾಡಿನ ಉದ್ದಗಲಕ್ಕೂ ಪ್ರಭು ಶ್ರೀರಾಮರು ಬಿಟ್ಟು ಹೋದ ಕುರುಹುಗಳು ಕಾಣ್ತಿವೆ. ನೀವು ನೋಡ್ತಿರೋದು ಸ್ವತಃ ಶ್ರೀರಾಮ ಪ್ರತಿಷ್ಠಾಪಿಸಿ ಪೂಜಿಸಿದ್ದ ಮಹಾದೇವನ ಆತ್ಮಲಿಂಗ. ವರ್ಷದ 3 ಋತುಗಳಲ್ಲಿ ಶಿವನನ್ನ ಸುತ್ತುವರೆದಿರುವ ಗಂಗೆ ಸ್ವತಃ ಶ್ರೀರಾಮನಿಂದಲೇ ಪ್ರತಿಷ್ಠಾಪನೆಗೊಂಡು ಹಳ್ಳದಲ್ಲಿ ನೆಲೆಸಿರೋ ಮಹಾದೇವ. ಈ ಸುಂದರ ದೃಶ್ಯ ಕಂಡುಬಂದಿದ್ದು ಹಾಸನದ ಸಾಲಗಮೆಯಲ್ಲಿ. ಹಿಂದೆ ಶ್ರೀರಾಮಚಂದ್ರನು ರಾವಣನನ್ನು ಸಂಹಾರ ಮಾಡಿದಾಗ ಅವನ ಸೋದರಿಯಾದಂಥ ಬ್ರಹ್ಮ ರಾಕ್ಷಸಿ ಎಂಬವಳು ರಾಮನ್ನ ಓಡಿಸ್ಕೊಂಡು ಅವನು ಸಂಹಾರ ಮಾಡಬೇಕು ಅಂತ ಓಡ್ಕೊಂಡು ತಲೆ ಮೇಲೆ ಕಲ್ಲು ಹೊತ್ಕೊಂಡು ಬಂದಾಗ ಶ್ರೀರಾಮಚಂದ್ರ ಇಲ್ಲಿ ಬಂದು ಇಲ್ಲಿ ಕೊಳದಲ್ಲಿ ಮುಳುಗಿದಾಗ ಇವಳು ಬ್ರಹ್ಮತಿ ರಾಕ್ಷಸಿ ಕಲ್ಲನ್ನು ಹೊತ್ಕೊಂಡು ಅವನ ಮೇಲೆ ಹೇಳ್ತಾನೆ. ಅವನ ತಲೆ ಮೇಲೆ ಎತ್ತಾಕಬೇಕು ಅಂತ ಹೇಳ್ಬಿಟ್ಟು ಕಲ್ಲನ್ನು ಹೊತ್ಕೊಂಡು ನಿಂತಿದ್ದಾಳೆ. ಅದರಂತೆ ಶ್ರೀರಾಮ ಈ ಕೊಳದಲ್ಲಿ ಮುಳುಗಿ ಒಳಗಡೆ ಉದ್ಭವವಾಗಿ ಶ್ರೀರಾಮ ಮಳಲನ್ನು ಗುಡ್ಡೆ ಮಾಡಿ ಲಿಂಗವನ್ನು ಸ್ಥಾಪನೆ ಮಾಡಿದ. ಆಂಜನೇಯನು ಹಿಂದುಗಡೆಯಿಂದ ಕಾಶಿಲಿಂಗವನ್ನು ಸ್ಥಾಪನೆ ಮಾಡಬೇಕು ಅಂತ ತರೋಷ್ಟರಲ್ಲಿ ಲಿಂಗ ಉದ್ಭವ ಆಯಿತು. ಭಕ್ತರಿಂದ ಹಳ್ಳದ ರಾಮೇಶ್ವರ ಎಂದೇ ಪೂಜಿಸಿಕೊಳ್ಳುವ ಈ ಶಿವಲಿಂಗದ ತಳದಲ್ಲಿ ಸದಾ ನೀರಿನ ಕೊರತೆ ಇದೆ. ಬರಗಾಲದಲ್ಲೂ ನೀರು ಬರ್ತದೆ. ಸದಾ ಲಿಂಗವನ್ನ ನೀರು ಆವರಿಸಿಕೊಳ್ಳುತ್ತೆ. ರಾಮನಿಗಾಗಿ ಅನೇಕ ಭಕ್ತರು ವಿವಿಧ ರೀತಿಯ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಕೆಲವರು ದೂರದ ಊರುಗಳಿಂದ ಪಾದಯಾತ್ರೆ ಬಂದಿದ್ದಾರೆ. ಇನ್ನೊಂದಿಷ್ಟು ರಾಮ ಭಕ್ತರು ಉರುಳು ಸೇವೆ ಮೂಲಕ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆಯುತ್ತಿದ್ದಾರೆ. ಸರಿಯೂ ನದಿಯಿಂದ ರಾಮನ ದರ್ಶನ ಮಾಡಲು ಉರುಳು ಸೇವೆ ಮಾಡ್ತಾ ಬಂದ ಉತ್ತರ ಪ್ರದೇಶದ ಭಕ್ತರ ಬಗ್ಗೆ ನೋಡೋಣ. ಉರುಳು ಸೇವೆ ಹಾಕ್ತಿರೋ ರಾಮ ಭಕ್ತ. ಸರಯೂ ನದಿಯಿಂದ ನಿರಂತರವಾಗಿ ಮಂದಿರದತ್ತ ಉರುಳು ಸೇವೆ ಮೂಲಕ ಸಾಗಿ ಬರ್ತಿರೋದು. ಇದೆಲ್ಲವೂ ಅಯೋಧ್ಯೆಯಲ್ಲಿ ಕಂಡು ಬರ್ತಿರೋ ರಾಮ ಭಕ್ತರ ಶ್ರದ್ಧಾ ಭಕ್ತಿಯ ಚಿತ್ರಣ. ಎಸ್, ಅಯೋಧ್ಯೆಯಲ್ಲಿ ಇದೀಗ ಎಲ್ಲೆಡೆ ರಾಮನಾಮ ಜಪ ಕೇಳಿ ಬರ್ತಾ ಇದೆ. ಅದರಲ್ಲೂ ಭಕ್ತರೊಬ್ಬರು ಸರಯೂ ನದಿಯಿಂದ ಉರುಳು ಸೇವೆಯನ್ನ ಹಾಕ್ತಾ ಬಂದಿದ್ದಾರೆ. प्रभु ने प्रेरणा दी है। कहते हैं जननी जन्मभूमि से स्वर्ग से महान से इस धरा पर हमारे प्रभु श्याराम ने जन्मे हैं। मंदिर युगों युगों के अनुसार टूटते रहते हैं, लेकिन जब त्रेता में भगवान राम यहाँ जन्मे थे तो ये माटी वही है।
ಅಯೋಧ್ಯೆಯ ರಾಮಪಥದಲ್ಲಿ ಸಾಗ್ತಿರೋ ಉತ್ತರ ಪ್ರದೇಶದ ಸಹಾನ್ಪುರದ ರಾಮಭಕ್ತ ಶುಭಂ ಇದೊಂದು ಪುಣ್ಯ ಕಾರ್ಯ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲದಕ್ಕೂ ಆ ಶ್ರೀರಾಮನೇ ಪ್ರೇರಣೆ ಎಂದು ರಾಮಭಕ್ತ ಹೇಳ್ತಾರೆ. ಅಯೋಧ್ಯೆ ಶ್ರೀರಾಮನ ಪುಣ್ಯ ನೆಲ. ಈ ನೆಲದಲ್ಲಿ ನಾವು ಕಾಲಿಟ್ಟಿರೋದು ನಮ್ಮ ಭಾಗ್ಯ ಎಂದು ರಿಪಬ್ಲಿಕ್ ಕನ್ನಡದ ಜೊತೆ ಸಂತಸವನ್ನ ಹಂಚಿಕೊಂಡ್ರು. ಒಟ್ನಲ್ಲಿ ಅಯೋಧ್ಯೆಯಲ್ಲಿ ಎಲ್ಲೆಡೆ ರಾಮನಾಮ ಸ್ಮರಣೀಯ ನಾದ ಕೇಳಿ ಬರ್ತಾ ಇದೆ. ಅಯೋಧ್ಯೆಯಲ್ಲಿ ರಘುಕುಲ ತಿಲಕ ಮರ್ಯಾದ ಪುರುಷೋತ್ತಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಭಕ್ತ ಸಾಗರವೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಇಡೀ ದೇಶ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾನ ದಿನಕ್ಕಾಗಿ ಕಾತುರದಿಂದ ಕಾಯ್ತಾ ಇದೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿ ಅವರು ದೇಶದ ಇತಿಹಾಸ, ಪರಂಪರೆ ಜನರ ಮನಸ್ಸಲ್ಲಿ ಅಚ್ಚಳಿಯುವಂತೆ ಮಾಡಲು ಮುಂದಾಗಿದ್ದಾರೆ. ಅದೇನು ಅಂತೀರಾ ಈ ಸ್ಟೋರಿನಲ್ಲಿ? ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗಾಗಿ ಇಡೀ ದೇಶವೇ ಸಂತಸದಿಂದ ಸಂಭ್ರಮಿಸುತ್ತಿದೆ. ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿವೆ. ಹೀಗಾಗಿ ಇಡೀ ಅಯೋಧ್ಯೆಯಲ್ಲಿ ಹೋಮ ಹವನ ಕಾರ್ಯಗಳು ಭರದಿಂದ ಸಾಗಿವೆ. ಇದರ ಜೊತೆಗೆ ದೇಶದ ಇತಿಹಾಸ, ಪರಂಪರೆ ಸಾರುವ ಮತ್ತು ಮುಂದಿನ ಪೀಳಿಗೆಗೆ ನೆನಪಿನಲ್ಲಿಡುವಂತಹ 6 ಪೋಸ್ಟ್ ಸ್ಟ್ಯಾಂಪ್ಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಬಿಡುಗಡೆ ಮಾಡಿದ್ರು. ರಾಮ, ಹನುಮ, ಗಣೇಶ, ಜಟಾಯು, ಶಬರಿ ಸೇರಿ 6 ಅಂಚೆ ಚೀಟಿಗಳನ್ನ ಬಿಡುಗಡೆ ಮಾಡಿದ್ರು. ಈ ಅಂಚೆ ಚೀಟಿ ಬುಕ್ 48 ಪುಟಗಳನ್ನ ಒಳಗೊಂಡಿದೆ. ಇದನ್ನ 20 ದೇಶಗಳಿಗೆ ಹಂಚಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಂಚೆ ಚೀಟಿ ಉದ್ಘಾಟನೆ ಬಳಿಕ ಮಾತನಾಡಿದ ಪ್ರಧಾನಿ ಮೋದಿ ಅವರು, ಇದು ನಮ್ಮ ಪರಂಪರೆಯನ್ನ ಬಿಂಬಿಸಲಿದೆ ಎಂದರು. पोस्टल स्टैम्प का एक कार्य हम सभी जानते हैं. उन्हें लिफाफे पर लगाना, उनकी मदद से अपने पत्र और संदेश या जरूरी कागज भेजना. लेकिन पोस्टल स्टैम्प एक और महत्वपूर्ण भूमिका निभाते हैं. पोस्टल स्टैम्प्स विचारों, इतिहास और ऐतिहासिक अवसरों को अगली पीढ़ी तक पहुंचाने का एक माध्यम भी होते हैं. जब आप किसी डाक टिकट को जारी करते हैं, ಒಟ್ನಲ್ಲಿ ನಾವು ಬರೀ ಪತ್ರವನ್ನ ಕಳಿಸೋದಿಲ್ಲ, ಅಂಚೆ ಚೀಟಿಯ ಜೊತೆ ಕಳಿಸೋದ್ರಿಂದ ನಮ್ಮ ದೇಶದ ಇತಿಹಾಸವನ್ನ ಕೂಡ ಅವರಿಗೆ ತಿಳಿಸದಂತಾಗುತ್ತೆ ಎಂಬ ಆಶಯದಿಂದ ಪ್ರಧಾನಿ ನರೇಂದ್ರ ಮೋದಿ ಹೊಸ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡಿದ್ರು.